ಹಾಯ್ ಗಾಯ್ಸ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಟು ಪ್ರೀ ಮ್ಯಾಚ್ ಅನಾಲಿಸಿಸಿಗೆ ಎಲ್ಲರಿಗೂ ಸ್ವಾಗತ. ನಾನು ವರ್ಲ್ಡ್ ಕಪ್ಗಿಂತ ಮುಂಚೆ ಹೇಳಿದ್ದೀನಿ ಏನಂತ ಅಂದರೆ, ನಮಗೆ ನಾಕೌಟ್ಸ್ ಅಂತ ಬಂದಾಗ ಥ್ರೆಟ್ ಆಗೋದು ಈ ಸತಿ ಆಸ್ಟ್ರೇಲಿಯಾ ಅಲ್ಲ, ಇಂಗ್ಲೆಂಡ್ ಅಂತ ನಾನು ಹೇಳಿದ್ದೀನಿ. ಏನಕ್ಕಂದರೆ ತುಂಬ ಟಫ್ ಟೀಮು ಇಂಗ್ಲೆಂಡು, ಅಷ್ಟು ಈಸಿಯಾಗಿ ತೊಗೊಳೋದಕ್ಕಾಗೋದಿಲ್ಲ. ಇವಾಗ ಕೇಳ್ಬೋದು, ಏನು ಗುರು ಇಂಗ್ಲೆಂಡ್ ಅಂತೀಯಾ, ಶ್ರೀಲಂಕಾ ವಿಕೆಟಲ್ಲಿ ನೋಡಿದ್ರೆ ಆ ಥರ ಆಡ್ಕೊಂಬಂದಿದ್ದಾರೆ, ಎಲ್ಲ ಜಸ್ಟ್ ಮಿಸ್ಸಲ್ಲಿ ಗೆದ್ಕೊಂಡು. ಆ್ಯಂಡ್ ನಾವು ಬೈಲಾಟ್ರಲ್ ಸೀರೀಸಲ್ಲಿ ಬಂದಾಗ ಅಭಿಷೇಕ್ ಶರ್ಮಾ ಅಲ್ವಾ ಕೊಟ್ಟು ಕಳಿಸಿಲ್ವಾ ಅಂತ ಕೇಳ್ಬೋದು. ಬಟ್ಟು ಅದು ಬೇರೆ. ಇಲ್ಲಿ ಇಂಗ್ಲೆಂಡ್ ಅವರು ಟಫ್ ಪಿಚಸ್ಸಿಂದ ಬರ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ 200 ಈಕ್ವಲ್ ವಿಕೆಟಲ್ಲಿ 180 ಅಥವಾ 160 ಅವರಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಸ್ಕೋರ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗಲೂ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವತ್ತು ಟಫ್ ಫೈಟ್ ಇರುತ್ತೆ. ಆ್ಯಂಡ್ ಯಾವುದೋ ಪಿಚ್ಚಲ್ಲಿ ಆಡ್ಕೊಂಬಂದ್ಬಿಟ್ರು ಅಂತ ನಾನು ಅದಕ್ಕಿಂತನೂ ಇಂಗ್ಲೆಂಡ್ ಟೀಮ್ ಈ ಸತಿ ಸ್ವಲ್ಪ ಸ್ಟ್ರಾಂಗಾಗಿ ಚೆನ್ನಾಗಿದೆ ನನ್ನ ಪ್ರಕಾರ. ಸೊ ಅದೊಂದು ಸ್ವಲ್ಪ ಭಯ ಇದೆ ಇವತ್ತು, ಏನು ಥ್ರೆಟ್ಟೋ ಏನೋ ಅಂತ. ಬಟ್ ಹೋಪ್ ಇವತ್ತು ಇಂಡಿಯಾ ಗೆಲ್ಲೇಬೇಕು. ಇವಾಗ ಈ ಮ್ಯಾಚ್ ಬಗ್ಗೆ ಬಂದ್ಬೇಡ. ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ವಾಂಖೇಡೆ. ಸಾಯಂಕಾಲ 7 o'clock ಗೇಮ್ ಸ್ಟಾರ್ಟ್ ಆಗ್ತಾಯಿದೆ. ನನ್ನ ಪ್ರಕಾರ ಇವತ್ತು ರೆಡ್ ಸಾಯಿಲ್ ಕೊಡ್ತಾರೆ. ಬಾಲು ಸ್ವಲ್ಪ ಸ್ವಿಂಗ್ ಆಗೇ ಆಗುತ್ತೆ. ಈ ಕಂಪ್ಲೀಟು ಪ್ರೀ ಮ್ಯಾಚ್ ಅನಾಲಿಸಿಸ್ನ ಬಂದುಬಿಟ್ಟು ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಡೀಟೇಲ್ಡ್ ಅನಾಲಿಸಿಸ್ಸು. ಲಿಂಕ್ನ ಬಂದುಬಿಟ್ಟು ನನ್ನ ಸ್ಟೋರಿಗೂ ಹಾಕಿರ್ತೀನಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲೂ ಇರುತ್ತೆ, ಬಯೋದಲ್ಲೂ ಇರುತ್ತೆ. ಸೊ ಹೋಗ್ಬಿಟ್ಟು ಎಲ್ಲರೂ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.